ನೌಟಂಕಿ ಗಾಯತ್ರಿ ದೇವಿ ಭಾರ್ಗವಿ ಕಾಣಿಸೋ ಹಾಗೆ ಭಾರ್ಗವಿ ಹೋಗೋ ದಾರಿಯಲ್ಲಿ ಬಂದು ಕುತ್ಕೋತಾರೆ. ಇದನ್ನ ನೋಡ್ದಂತ ಭಾರ್ಗವಿ ಅಚ್ಚರಿ ಆಗ್ತಾಳೆ. ಏನಪ್ಪಾ ಇದು ಗಾಯತ್ರಿ ದೇವಿ ಅಮ್ಮ ಇಲ್ಲಿ ಬಂದಿದ್ದಾರೆ ಅಂತ. ಯಾಕೆ ಏನು ಅಂತ ಕೇಳಿದಾಗ, ಇಲ್ಲಮ್ಮ ನಾನು ಮನೆಗೆ ಬರಬಾರ್ದತ್ತು, ಬಂದು ತಪ್ಪು ಮಾಡ್ಬಿಟ್ಟ. ನಾನು ಇಷ್ಟು ವರ್ಷಗಳ ಕಾಲ ಹೇಗಿದ್ನು ಹಾಗೆ ಹೋಗ್ಬಿಡ್ತೀನಿ. ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ನೋವಾಗಬಾರ್ದು, ಮನೆ ನೆಮ್ಮದಿ ಹಾಳಾಗಬಾರ್ದು ಅಂತ ಹೇಳ್ತಾರೆ. ಇಲ್ಲಮ್ಮ ನಿಮ್ಗೆ ಆ ಮನೇಲಿರೋ ಅಧಿಕಾರ ಇದೆ, ದಯವಿಟ್ಟು ನೀವು ಬನ್ನಿ ಅಂತ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಕೈಯಲ್ಲಿರ್ತಕ್ಕಂಥ ಎಂಜಲು ಹಾಗೆ ಇರುತ್ತೆ. ಅದನ್ನ ನೋಡ್ದಂತ ಭಾರ್ಗವಿಗೆ ಗೊತ್ತಾಗಿದೆ, ಮನೆಗೆ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ಎತ್ತ ಕಡೆ ಆಲ್ರೆಡಿ ಬೃಂದ ಅರ್ಜುನ್ ಹತ್ರ ನಾನು ಗಾಯತ್ರಿ ದೇವಿಯನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ದೀನಿ, ಇನ್ನೇನೇ ಇದ್ರು ನಿನ್ನ ಜವಾಬ್ದಾರಿ. ಭಾರ್ಗವಿ ಕರ್ಕೊಂಡು ಬಂದ್ರು ಬರ್ಬೋದು, ನೀನು ಭಾರ್ಗವಿಯನ್ನ ನಿನ್ನ ಕೈ ಕೆಳಗಡೆ ಇಟ್ಕೋಬೇಕು, ಕಂಟ್ರೋಲ್ ಮಾಡಬೇಕು. ಆಗ ಮಾತ್ರ ಈ ಮನೆಯಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ. ಈ ಮನೆ ಖುಷಿ ನೆಮ್ಮದಿಗೋಸ್ಕರ ನಾನು ಗಾಯತ್ರಿ ದೇವಿ ಅತ್ತಿಯನ್ನ ಮನೆಯಿಂದ ಕಳ್ಸಿದ್ದೀನಿ ಅಂತ ಬೃಂದ ಅರ್ಜುನ್ಗೆ ಹೇಳ್ತಾರೆ. ತದನಂತರ ಇಲ್ಲಿ ನಿರ್ಮಲ ಪಾಟೀಲ್, ಸಾಕ್ಷಿ ಇಬ್ರು ಕೂಡ ಬಂದು ಡೈನಿಂಗ್ ಟೇಬಲ್ ಹತ್ರ ಗಾಯತ್ರಿ ದೇವಿಯನ್ನ ನೋಡಿ ಅಚ್ಚರಿ ಆಗ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ, ಯಾಕೆ ಮತ್ತೆ ಬಂದಿದ್ಯಾ ಅಂತ ಹೇಳಿ ಊಟ ಮಾಡ್ತಿರೋ ಗಾಯತ್ರಿ ದೇವಿಗೆ ಹೊಡೆಯೋದಕ್ಕೆ ನಿರ್ಮಲ ಪಾಟೀಲ್ ಮುಂದಾಗ್ತಾರ. ಆಗ ಭಾರ್ಗವಿ ಬಂದಿದ್ದೆ, ಅತ್ತಿಯನ್ನ ತಡೆದಿದ್ದೆ, ಏನ್ ಅನ್ಕೊಂಡಿದ್ರ ನೀವು? ಅವರು ಕೂಡ ನಿಮ್ಮ ಹಾಗೆ ಅಲ್ವಾ? ನಿಜ ಹೇಳಬೇಕು ಅಂದರೆ ಅವರು ಮನ್ಸು ಮಾಡಿ ಒಂದು ಪಿಟಿಷನ್ ಹಾಕಿದ್ರು ಅಂದರೆ ನಿಮ್ಮ ಮದುವೆ ರಾತ್ರಿನೇ ಮೂರ್ತು ಬೀಳತ್ತಾ. ನೀವು ಏನು ಅವ್ರ ಮೇಲೆ ಅಧಿಕಾರ ಚಲಾಯಿಸೋದು? ನನಗೆ ಅರ್ಥ ಆಗತ್ತೆ. ಇಷ್ಟು ವರ್ಷ ಆದಮೇಲೆ ಅವ್ರು ಬಂದಿರೋದ್ರಿಂದ ನಿಮಗೆ ತುಂಬಾ ಆಗಿದೆ. ಆದರೆ ನಾನು ನಿಮ್ಮನ್ನು ಅವ್ರಿಗೆ ಪ್ರೀತಿ ತೋರಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿಲ್ಲ, ಜಸ್ಟ್ ಮನುಷ್ಯತ್ವದಿಂದ ನಡ್ಕೊಳ್ಳಿ ಅಂತ ಹೇಳ್ತಿರೋದು ಅಂತ ಭಾರ್ಗವಿ ಹೇಳ್ತಾಳೆ. ಮತ್ತೆ ಮಾವ ಬಂದು ಯಾಕೆ ಇವಳನ್ನ ಕಳಿಸಿ ಅಂದಾಗ ಅವ್ರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗಬೇಕು ಅಂತ ಹೇಳಿ ಭಾರ್ಗವಿ ಮಾವನನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ. ಇದರ ನಡುವೆ ಚರಣ್ ಕೂಡ ಬಂದು, ಅಪ್ಪ ನೀವು ಅಮ್ಮನ ಹೆಂಡತಿ ಅಂತ ಒಪ್ಕೋಬೇಕು, ಅವರು ಈ ಮನೆಯಲ್ಲಿ ಸುಸಿಯಾಗಿ ಇರಬೇಕು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳಿ JP ಪಾಟೀಲ್ ತಿಳಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮಾತಿಗೆ ತಿರುಗೇಟನ್ನ ಕೊಡೋಕ್ಕಾಗದೆ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ನಂತರ ಭಾರ್ಗವಿ ಗಾಯತ್ರಿ ದೇವಿ ಬಳಿ ನಿಮ್ಮ ಮಗ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾರೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಆ ಕಡೆ ಗಾಯತ್ರಿ ದೇವಿ ಗಂಗಾ ಆಗಿ ತನ್ನ ಪ್ಲಾನ್ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಆ ಒಂದು ವಿಷಯ ಭಾರ್ಗವಿಗೆ ಗೊತ್ತಾದ್ರೆ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗತ್ತೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.